ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷೇತ್ರ. ಇವರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ದೀಪಕ್ಸ್ ಕಿಚನ್ಗೆ ಸ್ವಾಗತ. ಈ ದಿನ ಏನ್ ಮಾಡ್ತಿದ್ದೀನಿ ಗೊತ್ತಾ, ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಚಿಕನ್ ಕೈಮಾದಲ್ಲಿ ಒಂದು ಒಳ್ಳೆ ದಮ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡು ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಕೀಮಾ ಬಿರಿಯಾನಿನ ಯಾವ ರೀತಿ ಮಾಡಬೇಕು ಚಿಕನ್ ಅಲ್ಲಿ ಈಸಿಯೆಸ್ಟ್ ವೇ ಪಾಸಿಬಲ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಮೊದಲನೇದಾಗಿ ನಾನು ಸುಮಾರು ಇಲ್ಲಿ ಒಂದು ಅರ್ಧ kg ಅಷ್ಟು ಚಿಕನ್ ಅನ್ನ ಕೈಮಾ ತರ ಈ ರೀತಿ ಸಣ್ಣ ಸಣ್ಣದಾಗಿ ಹೊಡ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಬೌಲ್ ಅಲ್ಲಿ ಹಾಕೊಳ್ತೀನಿ. ಇದನ್ನ ಯಾಕೆ ಈ ಕಲರ್ ಇದೆ ಅಂದ್ರೆ ಸ್ವಲ್ಪ ಅರಶಿನದಲ್ಲಿ ನಾನು ಇದನ್ನ ವಾಶ್ ಮಾಡಿದ್ದೀನಿ. ಆ ಕಾರಣಕ್ಕಾಗಿ 1.5 ಟೀ ಸ್ಪೂನ್ ಅಷ್ಟು ನಾನು ಅಚ್ಚು ಖಾರದ ಪುಡಿಯನ್ನ ಹಾಕೊಳ್ತೇನೆ. ಅದರೊಟ್ಟಿಗೆ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ ಸ್ವಲ್ಪ ಅರಿಶಿನ, ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿ, ಮತ್ತೆ ಇಲ್ಲಿ ನೋಡ್ತಿದ್ರಲ್ಲ ಈ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅದ್ರಲ್ಲಿ ಅರ್ಧದಷ್ಟು ನಾನು ಇದರಲ್ಲಿ ಹಾಕೊಳ್ತೇನೆ. ಈಗ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್ ಅಷ್ಟು ಹಾಕೊಳ್ಳುವ. ಮತ್ತೆ ಮೊಸರು, ಇದು ತುಂಬಾ ಇಂಪಾರ್ಟೆಂಟ್. ಅರ್ಧ ಕಪ್ನಷ್ಟು ಮೊಸರು, ಬೀಟ್ ಮಾಡಿರ್ತಕ್ಕಂಥ ಮೊಸರನ್ನ ಹಾಕೊಳ್ತೇನೆ. ಇದು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇವೆಲ್ಲ ಹಾಕಿದೀವಲ್ಲ ಸಾಮಗ್ರಿನ, ಇದು ಒಂದಕ್ಕೊಂದು ಚಂದ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿಪ್ಪ, ಇಷ್ಟು ಮಿಕ್ಸ್ ಆಗಿದೆಯಲ್ಲ. ಈಗ ಸುಮಾರು ಅರ್ಧ ಗಂಟೆಗಳ ಕಾಲ ಇದನ್ನು ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡುವ. ಇಲ್ಲಿ ಒಂದು ಪ್ಯಾನ್ ಅನ್ನು ತಗೊಂಡಿದ್ದೀನಿ. ಈ ಪ್ಯಾನ್ ಅಲ್ಲಿ ಸರಿ ಸುಮಾರು 4 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನ ಹಾಕೊಳ್ತೇನೆ. ಇದ್ರೊಟ್ಟಿಗೆ ಇದರಲ್ಲಿ ಸ್ವಲ್ಪ ಹೋಲ್ ಗರಂ ಮಸಾಲೆಗಳೆಲ್ಲ ಬೇಕಾಗುತ್ತೆ. ಮರಾಠಿ ಮೊಗ್ಗು 4, ಹಾಗೆ 5-6 ಲವಂಗ, ಒಂದು ಕಪ್ ಏಲಕ್ಕಿ, 2 ಸ್ಟಾರ್ ಹೂವು, ಮತ್ತೆ ಚಕ್ಕೆ, ಗ್ರೀನ್ ಕಾರ್ಡಮಮ್ ಇರುತ್ತಲ್ಲ, ಏಲಕ್ಕಿನ ಕ್ರಶ್ ಮಾಡಿರೋದು ಹಾಕೊಂಡಿದ್ದೀನಿ. ಹಾಗೆ ಲವಂಗದೆಲೆ, ಮತ್ತೆ ಇದು ಪ್ಯಾಂಡಾನ್ ಲೀಫ್ ಅಂತ ಕರೀತಾರೆ, ಅದ್ಭುತವಾಗಿರುತ್ತೆ. ಸೊ ಅದನ್ನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ, ನೆನಪಿರಲಿ ಲೋ ಫ್ಲೇಮಲ್ಲಿ ಇದನ್ನ ಒಂದು ಒಳ್ಳೆ ಘಮ ಬರೋವರೆಗೂ ಇದನ್ನ ಹುರಿಬೇಕಾಗುತ್ತೆ. ಇದರೊಟ್ಟಿಗೆ ಸ್ವಲ್ಪ ಮೆಣಸಿನಕಾಯಿ, ಹಾಗೆ ಇದು ಬಂದ್ಬಿಟ್ಟು ಬಟಾಣಿಯನ್ನು ಸಹ ನಾನು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಹುರಿತಾ ಇದ್ದೀನಿ. ನೋಡಿ, ಚಂದ ಹುರಿದಿದ ನಂತರ ಇದರಲ್ಲಿ ಇನ್ನೂ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಅದರ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಚಂದಾಗಿ ಸೌತೆ ಮಾಡಬೇಕಾಗತ್ತೆ. ಎಲ್ಲ ಚಂದ ಸಾಟ್ ಆದ ನಂತರ ಇದರಲ್ಲಿ ಸುಮಾರು 2 ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದಿಲ್ಲ, ಆ ಟೊಮೆಟೊ ಪ್ಯೂರಿಯನ್ನು ಹಾಕೊಂಡು ಈ ಟೊಮೆಟೊ ಸ್ವಲ್ಪ ಹಸಿ ವಾಸನೆ ನೀರಿನ ಅಂಶ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ನೀರಿನ ಅಂಶ ಎಲ್ಲೂ ಸಹ ಇಲ್ಲ, ಅಷ್ಟು ಚಂದ ಇದು ಕುಕ್ ಆಗಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಈ ಸ್ಟೆಪ್ ಅಲ್ಲಿ. ಸೊ ಇದೆಲ್ಲ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಈ ಕೈಮಾ ಮ್ಯಾರಿನೇಷನ್ ನಾನು ಹಾಕೊಳ್ತೇನೆ. ಈಗ ಸಹ ಅಷ್ಟೇ, ಇದರಲ್ಲಿ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡುವ. ಇದು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲ, ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲೂ ಸಹ ಇದನ್ನ ನೀವು ಮಾಡಬಹುದು. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಕುಕ್ ಆಗ್ಲಿಕ್ಕೆ ಬಿಡ್ತೇನೆ. ನೋಡಿ, ಈಗ ರೈಸನ್ನ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತೀನಿ, ಒಂದು ತಪ್ಪಲೆಯಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ. ನೀರು ಬಾಯ್ಲ್ ಆಗ್ತಾ ಇದೆ. ಆ ಟೈಮಲ್ಲಿ ಸ್ವಲ್ಪ ಹೋಲ್ ಗರಂ ಮಸಾಲಾಸು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು ಇವನ್ನೆಲ್ಲನೂ ಸ್ವಲ್ಪ ತೊಗೊಂಡು ಅದರಲ್ಲಿ ಹಾಕೊಳ್ತೇನೆ. ಸೊ ಹಾಗೆ ಸ್ವಲ್ಪ ಜೀರಿಗೆ, ಅದು ಶಾಹಿ ಜೀರ ಇದ್ರೆ ಬೆಟರು. ಸೊ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಬಟ್ ನೀರು ಹೆಂಗಿರಬೇಕು, ಸಮುದ್ರದ ನೀರು ಇದ್ದಂಗೆ ಇರಬೇಕು, ಅಷ್ಟು ಉಪ್ಪಿರೋ ಹಾಗೆ ನೀವು ಸ್ವಲ್ಪ ನೋಡ್ಕೊಳ್ಳಿ. ಇದು ಆಗಿದ ತಕ್ಷಣ, ಇದು ಬಾಯ್ಲ್ ಆಗಿದ ತಕ್ಷಣ ನಾವೇನು ನೆನೆಸಿಟ್ಟಿದ್ವಲ್ಲ, ಈ ಜೀರಿಗೆ ಸಾಂಬಾರ್ ರೈಸ್ ಅಂತಕ್ಕಂಥದ್ದು 2 ಕಪ್ನಷ್ಟು, ಅದನ್ನ ನೆನೆಸಿರ್ತಕ್ಕಂಥ ಅಕ್ಕಿಯನ್ನ ಈ ಕುದಿತಾ ಇರ್ತಕ್ಕಂಥ ನೀರಲ್ಲಿ ಹಾಕ್ಬೇಕಾಗತ್ತೆ. ನೆನಪಿರ್ಲಿ, ನೀರು ಮಾತ್ರ ರೋರಿಂಗ್ ಬಾಯ್ಲ್ ಇರಬೇಕಾಗತ್ತೆ, ಕೊತ ಅಂತ ಕುದಿತಿರ್ಬೇಕು. ಆ ಸಂದರ್ಭದಲ್ಲಿ ಅಕ್ಕಿಯನ್ನ ಹಾಕಿ. ಈಗ ಈ ಅಕ್ಕಿಯನ್ನ ಸುಮಾರು ನಾವು 70% ಕುಕ್ ಆಗಬೇಕು. ಹೆಚ್ಚು ಕಮ್ಮಿ ಇದಾಗ್ಲಿಕ್ಕೆ ನಮಗೆ 3 ರಿಂದ 4 ನಿಮಿಷ ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈಗ ಅನ್ನ ಅಂತಕ್ಕಂಥದ್ದು ಅರ್ಧಂಬರ್ಧ ಬೆಂದಿದೆ, ಹೆಚ್ಚು ಕಮ್ಮಿ 70% ವರೆಗೂ ಇದು ಕುಕ್ ಆಗಿದೆ. ಸೊ ಈಗ ಇದನ್ನ ಶೋಧಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳುವ. ಈಗ ನೋಡಿ, ಈ ಕೈಮಾ ಏನಿದೆ ಅಲ್ಲ, ಇದು ಬಾಯ್ಲ್ ಮಾಡಕ್ ಇಟ್ಟಿದ್ವಿ, ಬೇಯಲಿಕ್ಕೆ ಬಿಟ್ಟಿದ್ವಿ. ಈಗ ನೋಡಿ, ಲಿಡ್ ಓಪನ್ ಮಾಡ್ತಿದ್ದೀನಿ, ನೀರಿನ ಅಂಶ ಎಲ್ಲ ಹೊರಗಡೆ ಬಿಟ್ಟಿದೆ. ಈ ಕೈಮಾ ಸಹ ಅಷ್ಟೇ, ಹೆಚ್ಚು ಕಮ್ಮಿ 80% ವರೆಗೂ ಕುಕ್ ಆಗಿಬಿಟ್ಟಿದೆ. ಇದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಈಗ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ, ಸ್ವಲ್ಪ ದಪ್ಪ ತಳ ಇರ್ತಕ್ಕಂಥ ಅಗಲವಾದ ಪಾತ್ರೆ ತಗೊಳ್ಳಿ. ಈಗ ಫಸ್ಟ್ ಲೇಯರ್ ಆಗಿ ನಾವೇನು ಕೈಮಾ ಇದು ಫ್ರೈ ತರ ಮಾಡ್ಕೊಂಡಿದ್ವಲ್ಲ, ಈ ಕೈಮಾನೆಲ್ಲವ ಕೆಳಗಡೆ ಲೇಯರ್ ಅನ್ನಾಗಿ ಈ ರೀತಿ ಹಾಕೊಂಡ್ಬಿಡುವ. ಇದರೊಟ್ಟಿಗೆ ನಾವು ಅರ್ಧಂಬರ್ಧ 80% ವರೆಗೂ ಕುಕ್ ಮಾಡಿದ್ವಲ್ಲ, ಈ ಅನ್ನವನ್ನ ಫಸ್ಟ್ ಸೆಕೆಂಡ್ ಲೇಯರ್ ಆಗಿ ನಾನು ಹಾಕೊಳ್ತೇನೆ. ಇದನ್ನೆಲ್ಲ ಹರಡಿಸ್ಕೊಳ್ಳಿ ಆ ಕಡೆ ಈ ಕಡೆ ಸ್ವಲ್ಪ ಕ್ಲೀನ್ ಆಗಿ.
ಇದ್ರೊಟ್ಟಿಗೆ ಸ್ವಲ್ಪ ಫ್ರೈ ಮಾಡಿರ್ತಕ್ಕಂಥ ಫ್ರೈಡ್ ಆನಿಯನ್ಸ್ ಹಾಕಿ ಅದ್ಭುತವಾದ ಟೇಸ್ಟ್ ಕೊಡುತ್ತೆ ಇದು. ಇದ್ರೊಟ್ಟಿಗೆ ಒಂದು ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು, ಹಾಗೆ ಇನ್ನ ಸ್ವಲ್ಪ ಮಿಕ್ಕಿರ್ತಕ್ಕಂಥ ಈ ಒಂದು ಖೈಮಾ ಇರುತ್ತಲ್ಲ, ಆ ಖೈಮಾನ ಇನ್ನೊಂದು ಥರ್ಡ್ ಲೇಯರ್ ಆಗಿ ಹಾಕೊಳ್ತೀನಿ. ಇವಾಗ ಲಾಸ್ಟ್ ಫೋರ್ತ್ ಲೇಯರ್ ಆಗಿ ಮಿಕ್ಕಿರ್ತಕ್ಕಂಥ ಅನ್ನ ಕರೆಕ್ಟ್ ಆಗಿ ಲೆವೆಲ್ ಮಾಡ್ಕೊಳ್ಳಿ. ಮತ್ತೆ ಮಿಕ್ಕಿರ್ತಕ್ಕಂಥ ಕಂಪ್ಲೀಟ್ ಈ ಒಂದು ಫ್ರೈಡ್ ಆನಿಯನ್ಸ್ ಮತ್ತೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಕೊನೆಯದಾಗಿ ಇದನ್ನ ಏನ್ ಮಾಡ್ಬೇಕಾಗತ್ತೆ, ಒಂದು ತವಾನ ಇಡ್ತಾ ಇದ್ದೀನಿ. ಯಾಕಂದ್ರೆ ತಳ ಹಿಡಿಬಾರ್ದು ಅನ್ನೋ ಒಂದು ಕಾರಣ ಇರುತ್ತಲ್ಲ, ಒಂದು ಗ್ರಿಡಲ್ನ ಇಡ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಈ ಒಂದು ಬಿರಿಯಾನಿಯ ಪಾಟ್ ಅನ್ನ ಇಟ್ಟು ಒಂದು ಅಲ್ಯೂಮಿನಿಯಂ ಫಾಯಿಲ್ ನ ಇಡ್ತಾ ಇದೀನಿ. ನೀವು ಅಂತ ಹೇಳಿದ್ರೆ ನೀವು ದಮ್ ತರ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಗೋಧಿ ಹಿಟ್ಟನ್ನ ಸಹ ನೀವು ಯೂಸ್ ಮಾಡ್ಬೋದು. ನಾನು ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಅಲ್ಯೂಮಿನಿಯಂ ಫಾಯಿಲ್ ನ ಕ್ಲೀನ್ ಆಗಿ ರ್ಯಾಪ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಚಿಬಿಟ್ಟು ಒಂದ್ ಸ್ವಲ್ಪ ಭಾರ ಇದ್ರ ಮೇಲೆ ಏನಾದ್ರು ಇಡ್ಬೋದು. ನೀವು ನೀರಾದ್ರೂ ಇಡಿ ಅಥವಾ ಒಂದು ಯಾವ್ದಾದ್ರು ಕಲ್ಲಾದ್ರೂ ಇಡಿ. ಸೊ ಈಗ ಒಂದು 20 ಮಿನಿಟ್ಸ್ ವರೆಗೂ ಕುಕ್ ಆಗ್ಬೇಕು. 20 ಮಿನಿಟ್ಸ್ ಆದ ನಂತರ ನೋಡಿ ಲೋ ಫ್ಲೇಮ್ ಅಲ್ಲಿ ಹುಷಾರು. ಬಟ್ ಏನಂತ ಹೇಳಿದ್ರೆ ಈ ಒಂದು ಫಾಯಿಲ್ ನ ನೀವು ಓಪನ್ ಮಾಡ್ಬೇಕಂದ್ರೆ ಸ್ವಲ್ಪ ಹುಷಾರು, ಯಾಕಂದ್ರೆ ಸ್ಟೀಮ್ ಕರೆಕ್ಟ್ ಆಗಿ ಕೈ ಹೊಡೆದ್ಬಿಡುತ್ತೆ. ಸೊ ನೋಡ್ತಿದ್ರಲ್ಲ, ಪರ್ಫೆಕ್ಟ್, ಏನು ಅದ್ಭುತವಾಗಿ ಆಗಿದೆ ಅನ್ನ ಅಂತಕ್ಕಂಥದ್ದು. ಉದ್ರಾಗೆ ಅಲ್ದಾಂತೆ ಅಂತ ಕರೀತಾರಲ್ಲ, ಆ ರೀತಿ ಬಂದಿದೆ. ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ. ಇದೆಲ್ಲ ಇರೋ ಟೆಕ್ನಿಕ್, ಇದ್ರಲ್ಲಿ ಇರ್ತಕ್ಕಂಥ ಸೀಕ್ರೆಟ್ ಅಂತ ಹೇಳಿದ್ರೆ ನೀವು ಅಕ್ಕಿನ ಹೆಂಗ್ ಮಾಡ್ತೀರಾ ಅನ್ಬಿಟ್ಟು ನೋಡ್ತಿದ್ರಲ್ಲ. ನನಗಂತೂ ತಡೆಯಕ್ ಆಗ್ತಾ ಇಲ್ಲ. ಈ ಬಿರಿಯಾನಿ ಸ್ಮೆಲ್ ಅಂತೂ ಆಹಾಹಾ, ನನ್ ಕಿಚನ್ ಎಲ್ಲ ಹೋಗ್ಬಿಡ್ತಾ ಇದೆ. ಕಿಚನ್ ಅಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ನನಗಂತೂ ತಡೆಯಕ್ ಆಗ್ತಿಲ್ಲ. ಫಸ್ಟ್ ಒಂದು ಬೈಟನ್ನ ತಗೊಳ್ತೀನಿ. ಆಹಾಹಾ, ಸ್ವರ್ಗ ಸ್ವರ್ಗ, ಆಸಮ್ ಆಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭ ಈ ಒಂದು ಚಿಕನ್ ಕೀಮಾ ಬಿರಿಯಾನಿ ಮಾಡ್ತಕ್ಕಂಥದ್ದು ಅಂದ್ಬಿಟ್ಟು. ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಶೇರು ಕೂಡ ಮಾಡಿ. ಹಾಗೆ ನಾನು ಮತ್ತೆ ಇದೇ ರೀತಿ ಭೇಟಿ ಆಗ್ತಾ ಇರ್ತೀನಿ. ಇದರ ಕಂಪ್ಲೀಟ್ ರೆಸಿಪಿ ನಾನು ನನ್ನ ಬ್ಲಾಗ್ ಪೋಸ್ಟ್ ಮತ್ತೆ ನನ್ನ ಫೇಸ್ಬುಕ್ ಅಲ್ಲಿ ಕೂಡ ಹಾಕಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.